ಈಗ ನೀವು ದೂರು ಕೊಟ್ಟಿರುವಂಥದ್ದು ಗಿಲ್ಲಿಗೆ ಯಾವ ವಿಚಾರಕ್ಕಾಗಿ? ಅಲ್ಲಿ ಹೆಣ್ಣು ಮಕ್ಕಳನ್ನು ಎಲ್ಲಿ ಬೇರೆ ರೀತಿಯಾಗಿ ಕಾಣಲಾಗಿದೆ? ಅಂದರೆ ತುಚ್ಛವಾಗಿ ಏನಾದರೂ ಕಂಡಿದ್ದಾರಾ? ಯಾವ ರೀತಿಯಾಗಿ ಅದು ನಿಮ್ಮ ಪ್ರಕಾರ ಮಹಿಳೆಯರಿಗೆ ಅಗೌರವ ತೋರದಂತಾಗಿದೆ ಅಂತ? ಅಲ್ಲಿ ನೀವು ಸರಿಯಾಗಿ ಕೇಳಿದ್ರಿ. ಅಲ್ಲಿ ನಡೀತಾ ಇರೋದು ಎಸ್ಪೆಷಲಿ ಅಶ್ವಿನಿ ಮೇಡಮ್ಗೆ, ಜಾನ್ವಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ನಾನು ಹೇಳ್ದಂಗೆ ಕಾವ್ಯ ಅವ್ರಿಗೆ ಬಿಟ್ಟು ಎಲ್ಲರಿಗೂ ಒಂಥರ ಅಗೌರವ ಹಾಡ್ಕೊಳ್ಳೋದು. ಅಲ್ಲೆಲ್ಲ ಕೂತಿದ್ರೆ ಇವ್ರನ್ನ ಎತ್ಕೊಟ್ಟು ಆಯ್ತಪ್ಪ ನಿನ್ನ ಸ್ಟ್ರಾಟಜಿ ಇರಲಿ, ಆದರೆ ಇಷ್ಟೊಂದು ಕೀಳ್ದು ಸ್ಟ್ರಾಟಜಿ ಮಾಡೋಕ್ಕೆ ಹೋಗಬೇಡ. ಬಿಗ್ ಬಾಸ್ ಟೀಮ್ನವ್ರಿಗೆ ಅದನ್ನೇ ನಾನು ಕೇಳ್ತಾ ಇರೋದು. ಇಷ್ಟೊಂದು ಕೀಳಿಸಿ ಹೆಣ್ಮಕ್ಳಿಗೆ ಅವಮಾನ ಮಾಡೋದು ಆಗೋದಾದರೆ ಈ ಶೋನ ತಕ್ಷಣ ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮೇಡಮ್, ಈಗ ಸಾವಿರಾರು ಜನ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಒಂದು ಶೋ ಸಾಕಷ್ಟು ಆ ಚಾನಲ್ನವರು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಏಕಾಏಕಿ ಬಂದ್ ಮಾಡಿದ್ರೆ ಅವರ ಪಾಡೇನು ಹೊಟ್ಟೆ ಪಾಡೇನು ಇದು ನಿಮ್ಗೆ ಇದು ಅನಿಸಿಲ್ವಾ? ಏಕಾಏಕಿ ಒಂದೇ ಒಂದು ಆತ ಒಬ್ಬ ಮಾಡಿದ್ದಕ್ಕೆ ಇಡೀ ಶೋನೇ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಶೋ ನಿಲ್ಲಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಹೇಳ್ದಂಗೆ ಕಾರ್ಮಿಕರಿದ್ದಾರೆ, 350 ಜನ ಕೆಲಸ ಮಾಡ್ತಾಯಿದ್ದಾರೆ. ಆಯ್ತಪ್ಪ, ಎಲ್ಲರೂ ಮಾಡ್ತಾ ಇದ್ದಾರೆ ತಾನೇ. ಬಿಗ್ ಬಾಸ್ ಟೀಮ್ಗೆ ಅರಿವಿರಬೇಕು. ಈ ಥರ ಮುಂದೆ ಬರ್ತದೆ, ಈ ಥರ ತೊಂದರೆಗಳು ಏನು ಈ ಥರ ಅಂತ ಅಲ್ಲಿ ಆದ ತಕ್ಷಣವೇ ಎಂಟ್ರಿ ಆಗಬೇಕು. ಅಲ್ಲಿ ಹೇಳ್ಬೇಕು, ಗಿಲ್ಲಿನ ಕರೆದು ಹೊರಗಡೆ ಕರೆದು ಒಂದು ಇದ್ರ ರೂಮಲ್ಲಿ ಕರೆದು ಹೇಳ್ಬೇಕು, ಅಥವಾ ಇನ್ನೇನೋ ಅಲ್ಲೇ ತಡಿಬೇಕು. ಏನೂ ಮಾಡ್ತಾಯಿಲ್ಲ ನೀವು. ಕ್ಷಮೆ ಕೇಳಕ್ಕೆ ಬಂದಂಥವ್ರಿಗೆ, ಅಶ್ವಿನಿ ಅವ್ರಿಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಷ್ಟು ಅಗೌರವ ತೋರಿಸೋದಾದರೆ ನಾವು ಹೆಣ್ಮಕ್ಳು ನಾವು ಒಪ್ಪಲ್ಲ ಸರ್ ಇದನ್ನು. ಮೇಡಮ್, ಒಂದಷ್ಟು ಅಂದರೆ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಸಲುವಾಗಿ ಕುಶಲ್ ಅವರು ಈ ರೀತಿಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಹೌದು, ಪ್ರಚಾರ ತೊಗೊಂಡು ನಾನು ಏನು ಮಾಡಬೇಕಾಗಿದೆ ಸರ್? ಯಾವ ಪ್ರಚಾರಕ್ಕೂ ಅಲ್ಲ. ಹೆಣ್ಮಕ್ಳಿಗೆ ಆಗ್ತಿರೋ ಗೌರವ ಕೊಡ್ತಾ ಇಲ್ಲ. ಅವನು ಕೊಡ್ತಾ ಇರೋ ಒಂದು ಟಾರ್ಚರ್ಗೋಸ್ಕರ ನಾನು ಈ ರೀತಿ ಹೊರ್ಗಡೆ ಬಂದು ಕೊಡ್ತಾ ಇದ್ದೀನಿ. ಬಿಟ್ಟರೆ ನನಗೆ ಯಾವ ಪ್ರಚಾರನೂ ಬೇಡ ಸರ್. ಈಗಾಗಲೇ ಆ ಒಂದು ಸ್ಟೇಜಲ್ಲೇ ಅಂದರೆ ಏನು ಕಿಚ್ಚನ ಒಂದು ಪಂಚಾಯಿತಿ ಕಟ್ಟೆಯಲ್ಲಿ ಈಗಾಗಲೇ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಆದರೂ ಕೂಡ ನೀವೊಂದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಕರೆಕ್ಟು ಸರ್. ನೀವು ಕೇಳ್ತಾ ಇರೋದು ಕಿಚ್ಚ ಸುದೀಪ್ ಅವ್ರು ಸರ್. ಅವರು ಅದನ್ನು ಒಂದು ಪಂಚಾಯತಿಲಿ ಮಾಡಿದರು. ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅವರು. ಗಿಲ್ಲಿಯವರು ತೊಗೊಂಡಿಲ್ಲ, ಇದನ್ನು ಸುದೀಪ್ ಸರ್ ಮಾಡಿದರು. ಆದರೆ ಬಿಗ್ ಬಾಸ್ ಟೀಮ್ನವರು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಇದನ್ನು ಬಿಗ್ ಬಾಸ್ ಟೀಮ್ನವ್ರು ಸೀರಿಯಸ್ಸಾಗಿ ತೊಗೊಂಡಿದ್ದರೆ ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಈ ಥರ ಹೋಸ್ಟ್ ಮಾಡೋಂಥ ಸುದೀಪ್ ಸರ್ ಮಾಡಿದ್ದಾರೆ, ಗಿಲ್ಲಿಯವರು ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಬಿಗ್ ಬಾಸ್ ಟೀಮ್ನವ್ರು ತೊಗೊಂಡಿಲ್ಲ. ಅದೇ ನಮಗೆ ಬೇಜಾರಾಗ್ತಿದೆ. ತಕ್ಷಣ ಶೋ ಮಾಡ್ತಿರೋ ಗಿಲ್ಲಿನ ರೆಡಿ ಮಾಡ್ತೀರಾ, ಅದೇನೋ ಮಾಡಿ. ಇಲ್ಲ, ನೀವು 50 ಲಕ್ಷ ಕೊಟ್ಟು ಕಳಿಸ್ತೀರಾ, ಕಳಿಸಿ. ಅಲ್ಲಿರೋ ತನಕ ಸ್ವಲ್ಪ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡೋದು, ಮರ್ಯಾದೆ ಕೊಟ್ಬಿಟ್ಟು ಮಾತಾಡಪ್ಪ ಅಂತ ನಮ್ಮ ಉದ್ದೇಶ ಅಷ್ಟೇ. ಬಿಟ್ಟರೆ ಮೇಡಮ್, ಈಗ ನೀವು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಾ. ಮಹಿಳಾ ಆಯೋಗದಿಂದ ಏನು ಭರವಸೆ ಸಿಕ್ಕಿದೆ? ನಿಮ್ಗೆ ನ್ಯಾಯ ಸಿಗುತ್ತೆ ಅನಿಸುತ್ತಾ? ಸರ್ ನೋಡಿ, ದೂರು ಕೊಡೋದು ನಮ್ಮ ಒಂದು ಇದು ಅಷ್ಟೇ. ಮಹಿಳಾ ಆಯೋಗ ಏನು ಇದು ತಗೊಳುತ್ತೆ ಅದ್ರ ಬಗ್ಗೆ ನಾನು ಇದು ಗೊತ್ತಿಲ್ಲ ಸರ್. ನಾನು ದೂರಂತೂ ಕೊಟ್ಟಿದ್ದೀನಿ. ಅವರು ಏನು ಮುಂದೆ ಕಾದು ನೋಡೋಣ ಏನು ಮಾಡ್ತಾರೆ. ಮುಂದಿನ ದಿನದಲ್ಲಿ ಇದೇ ಥರನೇ ಹೆಣ್ಮಕ್ಳಿಗೆ ಇದಾಯಿತು ಅಂದರೆ ಲೀಗಲ್ ಆ್ಯಕ್ಷನ್ ಏನೋ ಕೋರ್ಟಿಗೆ ಎಂಟ್ರಿ ಆಗೋದೋ ಏನೋ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರ್. ಇನ್ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕುಶಲ್ ಅವರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.